ಎಂತ ಮಾರಾಯರೆ, ದಿನ ಮಟನ್ ಚಿಕನ್ ಯಾರು ತಿಂತಾರೆ ಹೇಳಿ? ಇವತ್ತು ನಾವು ಮೀನಲ್ಲಿ ಅಡುಗೆ ಮಾಡುವ. ಮೀನು ತಿಂದರೆ ಮಂಡೆ ಚುರುಕಾಗುತ್ತೆ, ಗೊತ್ತುಂಟ ಮಾರಾಯರೆ ನಿಮಗೆ? ಇವತ್ತು ಮೀನು ಇಟ್ಕೊಂಡು ಎಗ್ ರೈಸ್ ಮಾಡೋಣ. ಸಿಂಪಳಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮಕ್ಳಿಗೆ ಈ ಥರ ಮಾಡಿಕೊಡಿ. ಆದರೆ ಮೀನಲ್ಲಿ ಮಾಡಿರುವಂಥ ಎಗ್ ರೈಸ್ ಅಂತ ಗೊತ್ತಾಗೋದೇ ಇಲ್ಲ. ಅಡುಗೆ ಶುರು ಮಾಡೋಣ. ಮೀನು ತಂದು ತವಾ ಫ್ರೈ ಮಾಡಿ ಮೀನನ್ನ ಬಿಡಿಸ್ಕೊಳ್ಳಿ. ಮುಳ್ಳು ಸಪ್ರೇಟಾಗಿ, ಮೀನು ಸಪ್ರೇಟಾಗಿ ಬಿಡಿಸ್ಕೊಳ್ಳಿ. ಬಿಸಿ ಬಿಸಿ ಕಾಯುವ ಬಾಣಲೆಯಲ್ಲಿ 2-3 ಸ್ಪೂನ್ ಎಣ್ಣೆ, ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿನ ಚಚ್ಚಿಬಿಟ್ಟಾಕಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಅಷ್ಟು ಹಾಕಿದ್ಮೇಲೆ ರಪ್ಪ ಅಂತ ಮಿಕ್ಸ್ ಮಾಡಿ. ಮೊಟ್ಟೆ, ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ. ಮೊಟ್ಟೆ ಹಾಕಿದ್ಮೇಲೆ ಎಗ್ ಬುರ್ಜಿ ಥರ ಆಗುತ್ತೆ. ಆಗ ಮೀನು ಹಾಕಿ ಮಿಕ್ಸ್ ಮಾಡಿ. ಫ್ರೈ ಮಾಡಿರೋ ಮೀನು ಹಾಕಿ ಮಿಕ್ಸ್ ಮಾಡಿ. ಅಥವಾ ಚಿಕನ್ ಇದೆ ಚಿಕನಲ್ಲಿ ಮಾಡ್ಕೋಬೋದು, ಮಟನ್ ಇದೆ ಮಟನಲ್ಲಿ ಮಾಡ್ಕೋಬೋದು. ಮಿಕ್ಸ್ ಮಾಡಿದ್ಮೇಲೆ ರೈಸ್ ಹಾಕಿ ರಪ್ಪ ಅಂತ ಮಿಕ್ಸ್ ಮಾಡಿ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಬ್ಯಾಚಲರ್ಸ್, ಸಿಂಪಲಾಗಿ ಮಾಡ್ಕೊಳ್ಳಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರಾಗಿರೋ ಅಡುಗೆನೂ ಸೂಪರಾಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.